ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಎಜೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ಎಜೆ ಬ್ಲಾಗ್ಸ್. ಸೊ ನಿನ್ನೆ ನೈಟ್ 12 ಗಂಟೆಗೆ ನನ್ನ ಬರ್ತಡೇ ಮುಗಿದೋಗಿದೆ. ಬಟ್ ಸ್ಟಿಲ್ ಏನಿದೆ ಗೈಸ್, ಬರ್ತಡೇ ಮಾಡ್ಕೊಳೋದ್ರಲ್ಲಿ ಏನೂ ಇಲ್ಲ ತಾನೇ, ಏನಂತೀರಾ? ಸೊ ಬರ್ತಡೇ ಮಾಡ್ಕೊಳೋದ್ಕಿಂತ ಬರ್ತಡೇಗೆ ಒಂದು ಅರ್ಥ ಕೊಡ್ತೀನಿ. ಸೊ ಬರ್ತಡೇ ಅಂತ ಅಂದರೆ ಲೈಕ್ ಏನಿಲ್ಲ, ಜಸ್ಟ್ ಒಂದು ದಿನ ಮಾತ್ರ ನಾವು ಹ್ಯಾಪಿಯಾಗಿರಬೇಕಾಗುತ್ತೆ ಅಷ್ಟೇ. ಬಟ್ ನಮ್ಮ ಏಜ್ ಇದೆಯಲ್ಲ, ನಮ್ಮ ಏಜ್ ಇಯರ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಯರ್ಲಿ ನಾವು ಬೆಳೀತಾ ಇರ್ತೀವಿ ಆ್ಯಂಡ್ ಇಯರ್ಲಿ ನಮ್ಮದು ಏಜ್ ಕೂಡ ಹಂಗೆ ದಾಟ್ತಾ ಇರುತ್ತೆ. ಸೊ ಅಂದ್ಕೊತೀವಿ ಒಂದೊಂದು ಸತಿ ಯಾಕೆ ಈ ಬರ್ತಡೇ ಬರುತ್ತೆ ಅಂತ. ಲೈಕ್ ಸೊ ಬರ್ತಡೇ ಅನ್ನೋದೊಂದು ಚಿಕ್ಕ ಇದು ಅಷ್ಟೇ ಗೈಸ್. ಏಜ್ ಮ್ಯಾಟರ್ ಆಗುತ್ತೆ ಆ್ಯಂಡ್ ನೀವು ಮಾಡೋ ಕೆಲಸಗಳು ಮ್ಯಾಟರ್ ಆಗುತ್ತೆ ಆ್ಯಂಡ್ ಏನಂತಾರೆ ಅದು ಮ್ಯಾಥ್ಸ್ ಮ್ಯಾಟರ್ ಆಗುತ್ತೆ. ಸೊ ಮ್ಯಾಥ್ಸ್ನ ಮಾಡಿ ಚೆನ್ನಾಗಿರಿ ಅಷ್ಟೇ. ಸೊ ನೋಡಿದ್ದೆ ಗೈಸ್, ಮೊನ್ನೆ ಒಂದು ಮೂವಿಲಿ ನೋಡಿದ್ದೆ. ಲೈಕ್ ಹೇಳ್ತಾನೆ ಒಬ್ಬ, ಅದರಲ್ಲಿ ಲವ್ ಮಾಡಬೇಕಾದ್ರೆ ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲ ಚೆನ್ನಾಗಿರುತ್ತೆ. ಮದುವೆಗೆ ಹೆಣ್ಣ ಕೇಳೋಕೆ ಹೋದಾಗ ಹೆಣ್ಣಿನ ಅಪ್ಪ ಕೇಳ್ತಾರೆ, ಲೈಕ್ ಹೆಣ್ಣಿನ ಅಪ್ಪ ಏನು ಕೇಳ್ತಾರೆ? ಮ್ಯಾಥ್ಸ್. ಸೊ ಮ್ಯಾಥ್ಸ್ ಮ್ಯಾಟರ್ ಆಗುತ್ತೆ ಗೈಸ್. ಸೊ ಮ್ಯಾಥ್ಸ್ ಮೇಲೆ ಫೋಕಸ್ ಮಾಡಿ, ಲವ್ ಮೇಲಲ್ಲ ಅಷ್ಟೇ. ಅದೊಂದು ನಾನು ನೋಡಿದ್ದೆ, ಸೊ ನಾನು ನಿಮ್ಗೆ ಹೇಳಿದೆ. ಆ್ಯಂಡ್ ಇನ್ನೇನು ಹೇಳಬೇಕು, ಸೊ ಇವಾಗ ನಾನು ಆಫೀಸಿಂದ ಬಂದಿದ್ದೆ ಗೈಸ್. ಬಂದು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅದ್ರ ಜೊತೆಗೆ ನಾನು ಕತ್ತು ಬೇರೆ ಉಳ್ಕ್ಬಿಟ್ಟಿದ್ದೆ. ನೆನ್ನೆ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ, ಸೊ ಎದ್ದ ತಕ್ಷಣ ನಾನು ಹೋಗ್ಬಿಟ್ಟು ತಣ್ಣೀರಲ್ಲಿ ಸ್ನಾನ ಮಾಡಿದೆ. ಹೆಂಗೆ ಆದರೂ ಕೂಡ ನಾನು ಲೈಕ್ ನೆನ್ನೆ ಲೇಟಾಗೆ ಹೋಗಿದ್ದು ನಾನು ಆಫೀಸ್ಗೆ. ಒಂದು 10:30 10:40 ಹಂಗೆ ಹೋದೆ ಆಫೀಸ್ಗೆ. ಸೊ ಕ್ಯಾಬ್ನ ನಾನು ಕ್ಯಾನ್ಸಲ್ ಮಾಡಿಕೊಂಡು ಮೂರು ಮೆಟ್ರೋ ಗೈಸ್, ಮೂರು ಮೆಟ್ರೋ ನಾನು ಚೇಂಜ್ ಮಾಡಿದ್ದು. ಸೊ ಎದ್ದು ಅಂದರೆ ಲೈಕ್ ಮಲ್ಕೊಂಡಿದ್ದು 12 o'clock, ಎದ್ದಿದ್ದೆಲ್ಲ 3 o'clock 3:40 ಸಮಥಿಂಗ್ ಎದ್ದೆ. ಎದ್ದಿದ ತಕ್ಷಣ ಸ್ನಾನಕ್ಕೆ ನೀರು ಕೇಳ್ತೀನಿ, ನಮ್ಮಮ್ಮ ಸ್ನಾನಕ್ಕೆ ನೀರಿಟ್ಟಿಲ್ಲ. ಸೊ ಹೋಗಿ ನಾನು ತಣ್ಣೀರಲ್ಲಿ ಸ್ನಾನ ಮಾಡ್ತಾಯಿದ್ದೆ. ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಲೈಕ್ ಬಾಡಿನ ಫ್ರೀಯಾಗಿ ಬಿಟ್ಟು ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇನೋ ಆಯಿತು ಅಂದರೆ ಲೈಕ್ ತಣ್ಣೀರಲ್ಲ, ನೀರು ಹಾಕ್ಕೊಂಡಿದ್ದ ತಕ್ಷಣ ಹಿಂಗೆ ಮಾಡಿಬಿಟ್ಟೆ ಗೈಸ್, ಕತ್ತು ಲಾಕ್ ಆಗಿಬಿಡ್ತು. ಈಗ ಕತ್ತನ್ನ ನಾನು ಲೈಕ್ ತಿರುಗಿಸ್ಬೇಕು ಅಂದ್ರೂ ನೋವಾಗುತ್ತೆ, ಕೈನ ಮೇಲೆ ಎತ್ತಿದ್ರೂ ನೋವಾಗುತ್ತೆ. ಸೊ ಇಟ್ ಹರ್ಟ್ಸ್, ನೋವಾಗ್ತಿದೆ. ಈಗಲೂ ಕೂಡ ನೋವಾಗ್ತಿದೆ, ನನ್ನ ಕೈಯಲ್ಲಿ ಆಗ್ತಿಲ್ಲ. ಬಟ್ ಸ್ಟಿಲ್ ಏನಾದರೂ ಮಾಡಲೇಬೇಕಲ್ಲ. ಸೊ ಇವಾಗ ಹೋಗಿ ಆಫೀಸಿಂದ ಬಂದಮೇಲೆ ಇವಾಗ ಹೋಗ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ನೋಡಿ ನಿದ್ದೆ ಹಂಗೆ ಬರ್ತೈತೆ, ನಾನು ಏನು ಮಾತಾಡ್ತಾಯಿದ್ದೀನಿ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಬಟ್ ಸ್ಟಿಲ್ ಟಿಫನ್ ಮಾಡಿಬಿಟ್ಟೆ ಮಲ್ಕೋಬೇಕು. ಆ್ಯಂಡ್ ಇದು ವೀಕೆಂಡು ಇವತ್ತು ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಮತ್ತು ನಾಳೆ. ಬಟ್ ಸ್ಟಿಲ್ ಆದರೂ ನಮಗೆ ವೀಕ್ ಆಫ್ ಇಲ್ಲ ಇವತ್ತು. ಸೊ ಫಾರ್ ಸಮ್ ರೀಸನ್ಸ್ ಇಲ್ಲ ಅಷ್ಟೇ. ಬಟ್ ಕೊಡ್ತಾರೆ, ಗೊತ್ತು ತಾನೆ. ನಾನು ಲೈಕ್ ಸ್ಯಾಟರ್ಡೆ ಸಂಡೇ ನಂದು ನಾರ್ಮಲ್ ಫಿಕ್ಸ್ಡ್ ವೀಕ್ ಆಫ್ ಇರುತ್ತೆ. ಬಟ್ ಇವಾಗ ಮಾತ್ರ ಸ್ವಲ್ಪ ಫಾರ್ ಅದರ್ ಸಮ್ ಇಶ್ಯೂಸ್ ಆ್ಯಂಡ್ ಫಾರ್ ಸಮ್ ರೀಸನ್ಸ್ ನಾನು ಆಫೀಸ್ಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಸೊ ಇನ್ನು ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಆಫೀಸಿಂದ ನಾನು ವಾಪಸ್ ವರ್ಕ್ ಫ್ರಮ್ ಹೋಮ್ ಬರೋದು. ಸೊ ವರ್ಕ್ ಫ್ರಮ್ ಹೋಮ್ ಬಂದಮೇಲೆ ನಾನು ಡೈಲಿ ವ್ಲಾಗ್ಸ್ ಲೈಕ್ ಯೂಟ್ಯೂಬಲ್ಲೂ ಬರುತ್ತೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಬರುತ್ತೆ. ಸೊ ಎರಡಕ್ಕೂ ನಾನು ಎಡಿಟ್ ಮಾಡಿಬಿಟ್ಟು ಹಾಕೋದು ಸ್ವಲ್ಪ ರಿಸ್ಕ್ ಆಗ್ತಿದೆ. ಸೊ ಅಷ್ಟೇ, ಅಂಥದ್ರಲ್ಲೂ ನಾನು ಕಷ್ಟಪಟ್ಟು ವೀಡಿಯೋನ ಎಡಿಟ್ ಮಾಡಿ, ಇಷ್ಟಪಟ್ಟು ಸೊ ಇಷ್ಟನೂ ಪಡ್ತಾಯಿದ್ದೀನಿ, ಕಷ್ಟನೂ ಪಡ್ತಾಯಿದ್ದೀನಿ. ಸೊ ಕಷ್ಟಪಟ್ಟರೆ ಗೈಸ್ ಅದು ಇಷ್ಟ ಆಗೋದು, ಹಂಗೆ ಆಗಲ್ಲ. ಸೊ ಎರಡೂ ಮಾಡ್ತಾಯಿದ್ದೀನಿ ಗೈಸ್. ಸೊ ಕನ್ಸಿಸ್ಟೆನ್ಸಿ ಮ್ಯಾಟ್ರ್ ಆಗುತ್ತೆ ಎಲ್ಲ ಕಡೆ. ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಏನು ಕೆಲಸ ಮಾಡ್ತಿದ್ದೀವಿ ಅದನ್ನು ಮಾಡಬೇಕು. ಸೊ ಓಕೆ, ಇವಾಗ ನಾನು ಟಿಫನ್ ಮಾಡೋಕ್ಕೆ ಹೋಗ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಬೆಳಗ್ಗೆ ನಾನು ವೀಡಿಯೋ ಎಡಿಟ್ ಮಾಡಬೇಕಾಗಿತ್ತು. ಸೊ ವೀಡಿಯೋ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡೆ, ಮಲ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಟಿಫನ್ ಕೂಡ ಮಾಡಿರಲಿಲ್ಲ ಆ್ಯಂಡ್ ಸ್ನಾನ ಕೂಡ ಮಾಡಿರಲಿಲ್ಲ. ಸೊ ಏನಾಗ್ಬಿಡ್ತು ಅಂತ ಅಂದರೆ, ಹೋಗ್ಬಿಟ್ಟು ಎಡಿಟ್ ಮಾಡೋಕ್ಕೆ ಕೂತ್ಕೊಂಡೆ, ಎಡಿಟ್ ಮಾಡೋಕ್ಕಾಗಲಿಲ್ಲ. ಹಿಂಗೆ ಇಟ್ಕೊಂಡು ಹಿಂಗೆ ಮಲ್ಕೊಂಡ್ಬಿಟ್ಟೆ. ನಮ್ಮಮ್ಮ ಹೊಡೆದು ಆಮೇಲೆ ಬಿಡಿಸಿ ಸ್ನಾನ ಮಾಡಿಸಿ ಆಮೇಲೆ ಟಿಫನ್ ತಿಂದು ಮತ್ತೆ ಮಲ್ಕೊಂಡೆ. ಕತ್ತೆಲ್ಲ ನೂತಿತ್ತಲ್ಲ, ಸೊ ಹಂಗೆ ಮಲ್ಕೊಂಡ್ಬಿಟ್ಟೆ. ಜೊತೆ ಕೈಯು ಸ್ವಲ್ಪ ನೂತಿತ್ತು, ಎಡಿಟ್ ಮಾಡಲಿಲ್ಲ. ಸೊ ಇವಾಗ ಎದ್ದುಬಿಟ್ಟು ಒಂದು 6 o'clock 5:30 ಹಂಗೆ ಎದ್ದುಬಿಟ್ಟು 6 o'clock ತನಕ ಎಡಿಟ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಈಗ 6:40 ಆಗಿದೆ ಟೈಮು. ಸೊ ನಾನು ಇವಾಗ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಆಫೀಸಲ್ಲಿ ಮೀಟೋಣ. ಇವನಿನ್ನ ವೀಡಿಯೋನ ಎಡಿಟ್ ಮಾಡಬೇಕು. ಯೋಗಿ ಒಂದು ವೀಡಿಯೋ ಇದೆ, ಅದನ್ನು ಇನ್ಸ್ಟಾಗ್ರಾಮ್ ರೀಲ್ಗೆ ಹಾಕಬೇಕು. ಅದನ್ನ ಎಡಿಟ್ ಮಾಡ್ತಾನೆ, ಎಡಿಟ್ ಮಾಡಿಲ್ಲ. ಬೇಗ ಎಡಿಟ್ ಮಾಡಿಕೊಡು ಅಂತ ಅಂದರೆ ನೋಡಿ, ಎಡಿಟೇ ಮಾಡಿಕೊಟ್ಟಿಲ್ಲ ನಮ್ಮ ಎಡಿಟರು. ಏನು ಮಾಡೋಂಗಿದೆ. ಸೊ ಬಿಟ್ಟಾಕಿ. ಸೊ ಲೆಟ್ಸ್ ಗೋ ಫಾರ್ ಆಫೀಸ್. ಶಾರ್ಟ್ಸ್ ನೋಡ್ಕೊಂಬಂದು, ಶಾರ್ಟ್ಸ್ ಬರುತ್ತೆ ಆಫೀಸ್ಗೆ ಹೋಗ್ಬೇಕಾದ್ರೆ. ಬಾಯ್.
ಬೇಡ ಇದೊಂದೇ ಸಾಕು ಬರುತ್ತೆ. ಏನಂತೀರಾ? ಈ ಇನೋವಾ ಕ್ರಿಸ್ಟಾಗೂ ಈ ಎರಟಿಗೂ ಏನು ಡಿಫ್ರೆನ್ಸ್ ಬ್ರೋ? ಎಲ್ಲ ಒಂದೇ. ಡಿಫ್ರೆಂಟ್ ಏನಂದರೆ ಅಮೌಂಟು. ಅದು ಇದಕ್ಕಿಂತ ಜಾಸ್ತಿ. ಬಟ್ ಒಳಗಡೆ ಕುತ್ಕೊಂಡ್ರು ಒಂದೇ, ಕುತ್ಕೊಳೋದು ಹೋಗೋದು ಎಲ್ಲ ಒಂದೇ ಇದೆ ಫೀಚರು. ಬಟ್ ಅಮೌಂಟ್ ಮಾತ್ರ ಜಾಸ್ತಿ. ಅದು ಇನೋವಾ ಕ್ರಿಸ್ಟಾ, ಇದು ಏಟಿಗ ಎಲ್ಲ ಹೊರಗಡೆ ಹೊಡೆಯುತ್ತೆ ಇದು. ಹಾಂ, ಇನ್ನೇನು ಬೇಕು, ಬಟ್ ಅದಕ್ಕೆ ಅಮೌಂಟ್ ಜಾಸ್ತಿ ಕೊಡಬೇಕು ಬ್ರೋ. ದಟ್ಸ್ ವಾಟ್ ಮ್ಯಾಟರ್ಸ್. ನೋಡಿ ಹೋಗ್ಬಿಟ್ಟ ಇನೋವಾ. ಆದರೂ ಏಟಿಗನೇ ಚೆನ್ನಾಗೈತೆ ಬಿಡಿ. ಸೊ ಗೈಸ್, ಫೈನಲಿ ನಾನು ಆಫೀಸಿಗೆ ಬಂದಿದ್ದೀನಿ. ಆ್ಯಂಡ್ ಕ್ಯಾಬಲ್ಲಿ ನಾನು ಒಬ್ಬನೇ ಬಂದಿರೋದು ಇವತ್ತು. ಎಲ್ಲ ಲೀವ್ ಹಾಕ್ಬಿಟ್ಟಿದ್ದಾರೆ. ಸೊ ಆಫೀಸಿಗೆ ರೀಚ್ ಆಗಿದ್ದೀನಿ. ಸಿ ಕೆಲಸ ಇಲ್ಲ ಅಂದರೆ ಹೆಂಗೆ ಬಂದು ಕುತ್ಕೊತೀವಿ ನಾವು? ಏನಂತೀಯ? ಎಸ್, ಕೆಲಸ ಇಲ್ಲ ಅಂದರೆ ಏನು ಮಾಡ್ತೀವಿ ಗೊತ್ತಾ? ಕೂತ್ಕೊಂಡು ಬಂದು ಜ್ಯೂಸ್ ಕುಡಿತೀವಿ. ಎಸ್. ಮತ್ತು ಹೆಂಗಿದ್ದೀರಾ? ಪಕ್ಕದಲ್ಲಿ ಗೊರಕೆ ಶಬ್ದ ಕೇಳಿಸ್ತಿದೆ. ಯಾವ ಜೋರಾಗಿ. ಈಗ ನನ್ನ ಐ ಡಿ ಕಾರ್ಡ್ ಕೊಡ ಇಲ್ಲಿ. ಐ ಡಿ ಕಾರ್ಡ್ ಓಕೆ, ನನ್ನ ಐ ಡಿ ಕಾರ್ಡ್ ರಿವೀಲ್ ಮಾಡ್ತೀನಿ ಗೈಸ್. ಕೊಡೋ, ತೋರಿಸ್ತೀನಿ, ಕೊಡೋ ಇಲ್ಲಿ ನನ್ನ ಐ ಡಿ ಕಾರ್ಡು. ನನ್ನ ಫೋಟೋ ತೋರಿಸ್ತೀನಿ, ಕೊಡೋ ಗೈಸ್. ನೋಡಿ ಮತ್ತೆ ನಗಬೇಡಿ. ಓಕೆ, ಸಿ ಸೂಪರ್ ಹ್ಯಾಂಡ್ಸಮ್. ನೋಡಿ ನಗು ಬರುತ್ತೆ. ಸೊ ನಾನೇನು ಮಾಡ್ತೀನಿ ಗೊತ್ತಾ? ಇದನ್ನು ಉಲ್ಟಾ ಹಾಕ್ಕೊಂಡ್ಬಿಡ್ತೀನಿ ಗೈಸ್. ಅಂದರೆ ಲೈಕ್ ಉಲ್ಟಾ. ಏನು ಮಾಡೋದು, ಕೆಲಸ ಇಲ್ಲ ಬ್ರೋ, ಬೇಜಾರು ಹೊಡಿತೈತೆ. ಆ್ಯಂಡ್ ನಮ್ಮ ಕೆಫೆಟೇರಿಯಾ ನೋಡ್ತೀರಾ ಎಷ್ಟು ಖಾಲಿ ಇದೆ ಅಂತ. ಯಾರೂ ಇಲ್ಲ. ಇಲ್ಲೊಬ್ಬ ಕೂತಿದ್ದಾನೆ. ಹಾಯ್ ಗುಬ್ಬಿ. ಸೊ ನೋಡಿ ಎಂತ ತಗೊಂಬಂದಿದ್ದಾನ, ಚೆನ್ನಾಗಿರೋದು ನೋಡಿ ಸಾರ್ಸಿ. ಏನಾ ಮಾತಾಡ್ಸ್ಬೇಕು, ಅವನೇ ಮಾತಾಡ್ಸ್ಲಿಲ್ಲ. ಓಕೆ ಗೈಸ್, ನಾನು ಇವಾಗಿನ ಆಫೀಸಿಂದ ಮನೆಗೆ ಬಂದಿದ್ದೀನಿ. ಆ್ಯಂಡ್ ನಡ್ಕೊಂಬಂದೆ ಗೈಸ್. ನಾನು ಎಕ್ಸರ್ಸೈಸ್ ಆಗುತ್ತೆ ಬ್ರೋ, ನಡ್ಕೊಂಡು ಒಳ್ಳೇದು, ಆರೋಗ್ಯ ಒಳ್ಳೇದಾಗುತ್ತೆ. ನಿಮಗೆಲ್ಲದಕ್ಕೂ ಚುರುಚುರುಕೆ ಗಾಡಿ ತೊಗೊಂಡೋಗಿ ಗೈಸ್. ಸೊ ಇವಾಗಿನ ನಾನು ಆಫೀಸಿಂದ ಬಂದಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ, ಫುಲ್ ನಿದ್ದೆ. ಇವತ್ತೇನು ವ್ಲಾಗ್ ಆಗಲ್ಲ. ಸೊ ಡೈರೆಕ್ಟ್. ಸೊ ನೆನ್ನೆ ನಾನು ವ್ಲಾಗ್ ಮಾಡಿದ್ದೆ, ಲೈಕ್ ಫ್ರೈಡೇ, ಲೈಕ್ ಬರ್ತಡೇ ದಿನ ನಾನು ವ್ಲಾಗ್ ಮಾಡಿದ್ದೆ. ಬಟ್ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ನೆಟ್ವರ್ಕ್ ಇಶ್ಯೂಸಿಂದ ಆ್ಯಂಡ್ ಸಮ್ ಟೆಕ್ನಿಕಲ್ ಇಶ್ಯೂಸಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಸಂಡೇ ಅಂದರೆ ಇವತ್ತು ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೆನ್ನೆದು ಲೈಕ್ ಸ್ಯಾಟರ್ಡೇದು ಮಂಡೇ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮಂಡೇದು ನಾರ್ಮಲ್ ಅಪ್ಲೋಡ್ಸ್ ಆಗ್ತಾ ಇರುತ್ತೆ. ಬಟ್ ಸಂಡೇ ಮಾತ್ರ ಐ ವಿಲ್ ಬಿ ಇನ್ ಲೀವ್. ಏನೋ ಹೇಳ್ತಿದ್ದಾರೆ ನೋಡಿ ಗುಬ್ಬಿಯವರು. ಸಪೋರ್ಟ್ ಮಾಡಿ ಗೈಸ್, ತುಂಬಾ ಕಷ್ಟ ಬೀಳ್ತಿದ್ದಾನೆ ಗೈಸ್. ನಮ್ಮ ಮನೇಲಿ ಇವತ್ತು ಉಪ್ಮಾ, ವೆಜಿಟೇಬಲ್ಸ್ ಉಪ್ಮಾ ಗೈಸ್. ಸೊ ಉಪ್ಪಿಟ್ಟು, ನಮ್ಮಮ್ಮ ಉಪ್ಪಿಟ್ಟು ರೆಡಿ ಮಾಡ್ತಿರ್ತಾರೆ. ಸೊ ಅಷ್ಟರಲ್ಲಿ ನಾನು ಅದೇ ಗ್ಯಾಪಲ್ಲಿ ವೀಡಿಯೋನ ಎಡಿಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ವೀಡಿಯೋಸ್ನ ಎಡಿಟ್ ಮಾಡಿಕೊಂಡ್ರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ. ಸೊ ನಿದ್ದೆ ಆರಾಮಾಗಿ ಮಾಡ್ಬೋದು. ಆ್ಯಂಡ್ ನೈಟ್ ಎದ್ದು ಇನ್ನೊಂದು ಸ್ವಲ್ಪ ಏನಾದರೂ ಟಾಸ್ಕ್ಸ್ ಇಲ್ಲ ಚಾಲೆಂಜಸ್ನ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಓಕೆ ಗೈಸ್. ಸೊ ಓಕೆ, ಇವತ್ತು ರೀಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಮ್ಮ ಜೊತೆಗೆ. ಓಕೆ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಟಿಫನ್ ತಿಂದು ವೀಡಿಯೋಸ್ನ ಎಡಿಟ್ ಮಾಡಿ ಮಲ್ಕೊತೀನಿ. ಸೊ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್.
ನಿಮಗೆಲ್ಲ ಇಲ್ಲ ವಿಡಿಯೋ ಎಂಡ್ ಮಾಡಲ್ಲ. ಸೊ ಉಪ್ಪಿಟ್ಟನ್ನ ತಿಂದು ಆಮೇಲೆ ವಿಡಿಯೋನ ಎಂಡ್ ಮಾಡೋಣ ಅಂತ ಇದ್ದೀನಿ ಗೈಸ್. ಓಕೆ ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಎಡಿಟರ್ ಓಮ್ ಮೂವಿ ಸಾಂಗ್ ಹಾಕ್ಕೊಂಡು ಅಣ್ಣ ಫುಲ್ಲು ಗಿಚ್ಚ ಅನ್ಕೊಳ್ಳಿ. ಸೊ ಗೈಸ್ ನೋಡಿ ನಾನು ಔಟ್ಫಿಟ್ ಮಸ್ತಾಗಿದೆ ಅಲ್ಲ. ಆ್ಯಂಡ್ ಇನ್ನೊಂದು ಕಾಮಿಡಿ ತೋರಿಸ್ಬೇಕಾ ಗೈಸ್, ನಾನು ಲೈಕ್ ಪ್ಯಾಂಟು ನನಗಿಂತ ದೊಡ್ಡದಿದೆ. ಸೊ ನಾನೇನು ಮಾಡಿದ್ದೀನಿ ಗೊತ್ತಾ, ಮನೆಗೆ ಬಂದಿದ ತಕ್ಷಣ ನೋಡಿ ನೀವೇ ಗೊತ್ತಾಗುತ್ತೆ, ಮರ್ಚ್ಬಿಟ್ಟಿದ್ದೀನಿ ಗೈಸ್. ಸೊ ಇನ್ನೇನಿದೆ, ಏನಾದರೂ ಪ್ಲ್ಯಾನ್ ಮಾಡಬೇಕು ಗೈಸ್, ಎಲ್ಲಾದರೂ ಹೋಗೋ ಥರ ಏನಾದರೂ ಮಾಡೋಣ. ಓಕೆ ಗೈಸ್, ಆಮೇಲೆ ಟಿಫನ್ ಮಾಡೋ ಟೈಮಿಗೆ ಸಿಗ್ತೀನಿ, ಬಾಯ್. ಓಕೆ ಗೈಸ್, ಸೊ ಫ್ರೆಶ್ ಅಪ್ ಆಗಿ ಬಂದು ಕುತ್ಕೊಂಡಿದ್ದೀನಿ, ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು. ಆ್ಯಂಡ್ ಇವತ್ತು ನಾನು ತಿಂತಾ ಇರೋದು ನೋಡಿ ಏನ ಅಂತ, ದ್ಯಾಟ್ಸ್ ಉಪ್ಪಿಟ್ಟು. ಎಲ್ಲರ ಮನೆಯಲ್ಲಿ ಫೇವ್ರೇಟ್ ಉಪ್ಪಿಟ್ಟದು. ಎಲ್ಲ ಬೀಳಿಸ್ಬಿಟ್ಟ ಗೈಸ್. ಚಾರ್ಲಿ ಬೇಜಾರಾಗಿ ಅಮ್ಮ ಹತ್ರ ಕಂಪ್ಲೇಂಟ್ ಮಾಡಕ್ಕೆ ಬಂದಿದ್ದಾನೆ. ಚಲೋ. ಓಕೆ ಗೈಸ್, ಸೊ ಇವಾಗ ನಾನು ಟಿಫನ್ ಮಾಡಿಬಿಟ್ಟು ಮಲ್ಕೊತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಯಾಗೋಣ ಒಳ್ಳೆ ವ್ಲಾಗ್ ಜೊತೆಗೆ. ನೋಡಿ ಗೈಸ್, ಉಪ್ಪಿಟ್ಟನ್ನ ಅವರೇ ಮಾಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾರೆ. ಮೈ ಫೇವ್ರೆಟ್ ಉಪ್ಪಿಟ್ಟು. ನನಗೆ ಉಪ್ಪಿಟ್ಟು ಫೋಬಿಯಾ ಇದೆ ಗೈಸ್. ಎಲ್ಲರ ಮನೆಯಲ್ಲೂ ಇವತ್ತು 100ಗೆ 100% 100ಗೆ 90. ಏನೋ ಮಾಡ್ತಿದ್ಯಾ? ಇವತ್ತು ವೀಕೆಂಡ್ ಲೈಕ್ ಸಂಡೇ ಅಲ್ಲ, 100ಗೆ 200% ತುಂಬ ಮನೆಗಳಲ್ಲಿ ಉಪ್ಪಿಟ್ಟೇ ಆಗಿರುತ್ತೆ ಇವತ್ತು, ಪಕ್ಕ ಫಿಕ್ಸ್ ಅದು. ಸ್ಟಾಪ್ ಮಾಡೋ. ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ.